ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. PCOS ಇವಾಗ PMOS ಆಗಿ ಚೇಂಜ್ ಆಗಿದೆ ಅಂತ ಸೋಷಿಯಲ್ ಮೀಡಿಯಲ್ಲಿ ತುಂಬಾನೇ ವೈರಲ್ ಆಗ್ತಿದೆ. ಆಕ್ಚುಲ್ ಆಗಿ ಏನು ಚೇಂಜ್ ಆಗಿದೆ, ಡಿಸೀಸ್ ಚೇಂಜ್ ಆಗಿದೆಯಾ, ಟ್ರೀಟ್ಮೆಂಟ್ ಚೇಂಜ್ ಆಗುತ್ತಾ, ಇದನ್ನೆಲ್ಲ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ PCOS ಅಂದರೆ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್. ಇದು ಫೀಮೇಲ್ ಅಲ್ಲಿ ಕಾಮನ್ ಹಾರ್ಮೋನಲ್ ಡಿಸಾರ್ಡರ್. ಇರ್ರೆಗ್ಯುಲರ್ ಪೀರಿಯಡ್ಸ್, ವೇಟ್ ಗೇನ್, ಆಕ್ನೆ, ಹೇರ್ ಫಾಲ್, ಫೇಶಿಯಲ್ ಹೇರ್ ಗ್ರೋತ್, ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್, ಸೊ ಇವೆಲ್ಲ ಸಿಂಪ್ಟಮ್ಸ್ ಬರ್ಬೋದು. ಇವಾಗ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ PCOS ಅನ್ನೋ ಹೆಸರು ಕಂಡೀಷನ್ ನ ಕರೆಕ್ಟ್ ಆಗಿ ರೆಪ್ರೆಸೆಂಟ್ ಮಾಡಲ್ಲ ಅಂತ. ಸೊ ಅದಕ್ಕೆ PMOS ಅನ್ನೋ ಹೊಸ ಟರ್ಮ್ ನ ಯೂಸ್ ಮಾಡಬೇಕು ಅಂತ ಡಿಸ್ಕಷನ್ ನಡೀತಾ ಇದೆ. ವಾಟ್ ಇಸ್ PMOS? P ಅಂದ್ರೆ ಪಾಲಿ ಎಂಡೋಕ್ರೈನ್, M ಅಂದ್ರೆ ಮೆಟಬಾಲಿಕ್, O ಅಂದ್ರೆ ಓವರಿಯನ್, S ಅಂದ್ರೆ ಸಿಂಡ್ರೋಮ್. ಸೊ ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವರಿಯನ್ ಸಿಂಡ್ರೋಮ್. ಸೊ ಇದ್ರ ಮೀನಿಂಗ್ ಏನು ಅಂದ್ರೆ ಇದು ಜಸ್ಟ್ ಓವರಿ ಪ್ರಾಬ್ಲಮ್ ಅಲ್ಲ, ಬಾಡಿಯಲ್ಲಿ ಹಾರ್ಮೋನ್ಸ್, ಮೆಟಬಾಲಿಸಮ್, ಇನ್ಸುಲಿನ್ ರೆಸಿಸ್ಟೆನ್ಸ್, ವೇಟ್ ಮ್ಯಾನೇಜ್ಮೆಂಟ್, ಸೊ ಇದೆಲ್ಲನೂ ಅಫೆಕ್ಟ್ ಆಗ್ಬೋದು. ಸೊ ವೈ ದೇ ವಾಂಟ್ ಟು ಚೇಂಜ್ ದ ನೇಮ್? ಅದರಲ್ಲಿ ಫಸ್ಟ್ ಒನ್, ನಾಟ್ ಎವ್ರಿ ವುಮನ್ ಹ್ಯಾಸ್ ಎ ಸಿಸ್ಟ್. PCOS ಅಂದ ತಕ್ಷಣ ತುಂಬ ಜನ ಓವರಿಯಲ್ಲಿ ಸಿಸ್ಟ್ ಇದೆ ಅಂತ ಥಿಂಕ್ ಮಾಡ್ತಾರೆ, ಬಟ್ ರಿಯಾಲಿಟಿ ಏನು ಅಂದರೆ ಎಲ್ಲ ಪೇಷಂಟ್ಗೂ ಸಿಸ್ಟ್ ಇರಲ್ಲ. ಸೆಕೆಂಡ್ ಒನ್, ಹೋಲ್ ಬಾಡಿ ಕಂಡೀಷನ್, ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಬರುವಂಥ ಕಂಡೀಷನ್, ಇನ್ಸುಲಿನ್ ರೆಸಿಸ್ಟೆನ್ಸ್, ಒಬೆಸಿಟಿ, ಸ್ಟ್ರೆಸ್ ಹಾರ್ಮೋನ್, ಕೊಲೆಸ್ಟ್ರಾಲ್ ಇಶ್ಯೂಸ್ ಕೂಡ ಬರ್ಬೋದು. ಥರ್ಡ್ ಒನ್, ಬೆಟರ್ ಅವೇರ್ನೆಸ್. PMOS ಅನ್ನೋ ಹೆಸರು ಕಂಡೀಷನ್ನ ಬೆಟರ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಸಿಂಪ್ಟಮ್ಸ್ ಆಫ್ PMOS ಆರ್ PCOS: ಇರ್ರೆಗ್ಯುಲರ್ ಪೀರಿಯಡ್ಸ್, ಆಕ್ನೆ, ಹೇರ್ ಫಾಲ್, ಫೇಶಿಯಲ್ ಹೇರ್ ಗ್ರೋತ್, ಮೂಡ್ ಸ್ವಿಂಗ್ಸ್, ಡಿಫಿಕಲ್ಟಿ ಇನ್ ಪ್ರೆಗ್ನೆನ್ಸಿ, ಡಾರ್ಕ್ ಸ್ಕಿನ್ ಪ್ಯಾಚಸ್ ಅರೌಂಡ್ ನೆಕ್. ಸೊ ಈ ಎಲ್ಲ ಸಿಂಪ್ಟಮ್ಸ್ ಪರ್ಸನ್ ಟು ಪರ್ಸನ್ ಚೇಂಜ್ ಆಗ್ಬೋದು. ಮೇನ್ ಕಾಸಸ್ ಏನು ಅಂದರೆ ಎಕ್ಸಾಕ್ಟ್ ರೀಸನ್ ಏನು ಅಂತ ಇನ್ನ ಕಂಪ್ಲೀಟ್ಲಿ ಗೊತ್ತಾಗಿಲ್ಲ, ಬಟ್ ಕಾಮನ್ ಫ್ಯಾಕ್ಟರ್ಸ್ ಏನು ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಸುಲಿನ್ ರೆಸಿಸ್ಟೆನ್ಸ್, ಜೆನೆಟಿಕ್ಸ್, ಲೈಫ್ ಸ್ಟೈಲ್ ಚೇಂಜಸ್, ಸ್ಟ್ರೆಸ್. ಸೊ ಇದೆಲ್ಲ ಕಾಮನ್ ಫ್ಯಾಕ್ಟರ್ಸ್. ಈಸ್ ಟ್ರೀಟ್ಮೆಂಟ್ ಚೇಂಜಿಂಗ್? ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ನೇಮ್ ಚೇಂಜ್ ಆದರೂ ಕೂಡ ಟ್ರೀಟ್ಮೆಂಟ್ ಮೋಸ್ಟ್ಲಿ ಅದೇ ಇರುತ್ತೆ. ಡಾಕ್ಟರ್ಸು ಯೂಶುವಲ್ ಆಗಿ ಸಜೆಸ್ಟ್ ಮಾಡೋದು ಹೆಲ್ತಿ ಡಯೆಟ್, ವೇಟ್ ಮ್ಯಾನೇಜ್ಮೆಂಟ್, ಹಾರ್ಮೋನಲ್ ಮೆಡಿಸನ್ಸ್ ಆ್ಯಂಡ್ ಫರ್ಟಿಲಿಟಿ ಟ್ರೀಟ್ಮೆಂಟ್ ಇಫ್ ನೀಡೆಡ್. ಇದನ್ನೆಲ್ಲ ಡಾಕ್ಟರ್ಸು ಸಜೆಸ್ಟ್ ಮಾಡ್ಬೋದು. ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್ ಏನು ಅಂದರೆ ಸೋಷಿಯಲ್ ಮೀಡಿಯಲ್ಲಿ PCOS ಅಫಿಷಿಯಲಿ ಚೇಂಜ್ ಆಯಿತು ಅಂತ ತುಂಬಾ ಪೋಸ್ಟ್ಗಳು ಬರ್ತಾ ಇದೆ, ಬಟ್ ವರ್ಲ್ಡ್ ವೈಡ್ ಮೆಡಿಕಲ್ ಕಮ್ಯುನಿಟಿಯಲ್ಲಿ ಇದಿನ್ನೂ ಡಿಸ್ಕಷನ್ ಸ್ಟೇಜಲ್ಲೇ ಇದೆ. ಬಟ್ ಕಾನ್ಸೆಪ್ಟ್ ಮಾತ್ರ ತುಂಬಾ ಇಂಪಾರ್ಟೆಂಟ್. PCOS ಇಸ್ ಮೋರ್ ದೆನ್ ಜಸ್ಟ್ ಓವರಿಯನ್ ಸಿಸ್ಟ್. ಸಿಂಪ್ಟಮ್ಸ್ನ ಮಾತ್ರ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ಹೇಳೋದೇನು ಅಂದರೆ PCOS ಆಗಿರಲಿ ಅಥವಾ PMOS ಆಗಿರಲಿ, ನೇಮ್ ಏನೇ ಆದರೂ ಕೂಡ ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್. ಸಿಂಪ್ಟಮ್ಸ್ನ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಹೆಲ್ತಿ ಲೈಫ್ ರಿಯಲಿ ಹೆಲ್ಪ್ಸ್. ಸೊ ಇದೇ ಥರ ನೀವು ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.